ಇಲ್ಲಿ ಫುಲ್ ಆಗ್ಲಿ ಮತ್ತೆ ಆಗುತ್ತೆ ಕಸ. ಅಲ್ಲಿ ರೂಮ್ಗಳಿದೆ ಅಂತ. ಇಲ್ಲಿ ರೂಮ್ ಇರೋದು ಫುಲ್ ಹಿಡನ್ ಫ್ರೆಂಡ್ಸ್. ಇದು ಏನು 2-3 ದಿವಸ ಮುಗೋಗುತ್ತಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಬಂದು ನೆಕ್ಸ್ಟ್ ಡೇ. ನಿನ್ನೆ ಬಂದು ನಮ್ಮ ಮನೆಯದು ರೂಮ್ 2 ರೂಮ್ದು ಮುಗಿಸ್ಬಿಟ್ಟಿದ್ರು ಟೈಲ್ಸು. ಇವತ್ತು ಹಾಲ್ ಸ್ಟಾರ್ಟ್ ಮಾಡೋರಲ್ಲ ರೀ, ಇವತ್ತು ಹಾಲ್ ಸ್ಟಾರ್ಟ್ ಮಾಡಿದಾರಂತೆ. ನಾನು ಆರಾಮಾಗಿ ಎದ್ದು ತಿಂಡಿ ತಿನ್ಕೊಂಡು ಇವಾಗ ಬಂದಿದ್ದೀನಿ. ರಾಣಿ, ನಮ್ಮ ರಾಣಿ ನೋಡಿ ಗೈಸ್. ಬನ್ನಿ ಇವಾಗ ಹೋಗೋಣ. ಹಾಲ್ ಎಲ್ಲಿ ತನಕ ಕೆಲಸ ನಡೆದಿದೆ ಅಂತ ನೋಡ್ಕೊಂಡು ಹೊಟ್ಟೆ ನೋವ್ತೈತೆ. ಏನು ಪೀರಿಯಡ್ಸ್ ಆಗ್ತೀನಿ. ಹೊಟ್ಟೆ ನೋವು. ಓ ಇಷ್ಟೊಂದು ಮಾತ್ರ ಆಗಿದೆ ರೀ. ಆಲ್ಮೋಸ್ಟ್ ಅರ್ಧ ನಮ್ಮ ಮಾಸ್ಟರ್ಗೆ ಹೋಗೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ ನೋಡಿ ಗೈಸ್, ನಮ್ಮ ಮಾಸ್ಟರ್ ಬೆಡ್ರೂಮ್ ಹಿಂಗೆ ಕಾಣಿಸ್ತಿದೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಜಾಲಿ ಹಾಕ್ಸೋಣ ಅಂತ ಇದ್ದೀವಿ. ಈ ಕಡೆ ಮತ್ತು ಈ ಕಡೆ ಜಾಲಿ ಹಾಕ್ಸೋಣ ಅಂತ ಇದ್ದೀವಿ. ಮಧ್ಯದಲ್ಲಿ ಒಂದು ಫುಲ್ ಗ್ಲಾಸು, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದು ಬಂದು ವಾಕಿನ್ ವಾರ್ಡ್ರೋಬ್, ಮಿನಿ ವಾಕಿನ್ ವಾರ್ಡ್ರೋಬ್ ಬರುತ್ತಲ್ಲ ಆ ರೀತಿ. ಆ್ಯಂಡ್ ಈ ಕಡೆ ಬಂದು ಡ್ರೆಸ್ಸಿಂಗ್ ಟೇಬಲು. ಇಲ್ಲಿ ಬಂದು ಲೈಕ್ ಏನಂದರೆ ಈ ಥರ ಕೌಚ್ ಇರುತ್ತಲ್ಲ, ಅದನ್ನ ಹಾಕೊಂಡು ಕೂತ್ಕೋಬೋದು. ನಾನು ನನ್ನ ಗಂಡ ಕಷ್ಟ ಸುಖ ಮಾತಾಡೋಕ್ಕೆ ಅಲ್ವಾ ರೀ. ಹಾಂ, ಇಲ್ಲಿಂದ ಪೂರ್ತಿ ಜಾಲಿ ಹಾಕ್ಸ್ಬಿಡೋಣ. ಇಲ್ಲಿಂದ ಹಾಕ್ಸ್ತೀರಾ? ಇಲ್ಲಿಂದ ಪೂರ್ತಿ ಒನ್ ಸೈಡ್ ಫುಲ್ಲು ಪೂರ್ತಿ. ಹಾಂ, ಇಲ್ಲಿ ಪೂರ್ತಿ ಪ್ಲಾಂಟ್ಸ್ ಇಟ್ಬಿಡೋಣ. ಹಾಂ, ಪೂರ್ತಿ ಪ್ಲಾಂಟ್ಸು. ಆವಾಗ ನಿನಗೆ ಯಾವಾಗ ಡೋರ್ ಓಪನ್ ಇಡ್ಬೋದು, ಲಿಟ್ರಲಿ ಡೋರ್ ಓಪನ್ ಇಡ್ಬೋದು. ಸರಿ ರೀ, ಮಸ್ತ್ ಅಂದರೆ ಸಕ್ಕದಾಗ ಕಾಣಿಸುತ್ತೆ ಸರಿನಾ, ಅದಕ್ಕಂತೂ ಡೌಟ್ ಇಲ್ಲ. ಬಟ್ ಬೆಳಕೆಲ್ಲ ಕಡಿಮೆ ಆಗ್ಬಿಡುತ್ತೆ. ಬೆಳಕು ಬರುತ್ತೆ ರೀ, ಬಟ್ ಇಷ್ಟು ಬೆಳಕಿಗೆ ಮತ್ತೆ ಆ ತೂತಲ್ಲಿ ಬೆಳಕು ಬರೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ರೀ. ಅದನ್ನ ತಗ್ಸಲ್ವಾ ಟೈಲ್ಸ್ನ? ನೋಡಿ ಗೈಸ್, ನೋಡಿ ಗೈಸ್, ಇವೆಲ್ಲ ಒಂದು ಕಲರು, ಅದು ಬಂದು ಒಂದು ಕಲರು. ನನ್ನ ಗಂಡ ಮಾಡಿರೋ ಕೆಲಸ. ಆ ಟೈಲ್ಸ್ ಫ್ರೀಯಾಗಿ ಕೊಟ್ರ ರೀ? ದುಡ್ಡು ಕೊಟ್ರಾ? ನಮ್ಮ ಅತ್ತೆ ಮಗ ಟೈಲ್ಸ್ ఎందుకు ಫ್ರೀಯಾಗಿ ಕೊಡಬೇಕು? ಬೇಕಾದ್ರೆ ಮನೆನೇ ಫ್ರೀಯಾಗಿ ಕೊಡ್ಲಿ. ಇಲ್ವಲ್ಲಪ್ಪೋ. ಇಲ್ಲಿಂದ ಪೂರ್ತಿ ಜಾಲಿ ಹಾಕ್ಸ್ಬಿಡೋಣ. ಇದಿಷ್ಟ ಐತೆ ಈ ಪೂರ್ತಿ ಜಾಲಿ ಬೇಕ್ಸ್ ಹಾಕ್ಸ್ಬಿಟ್ಟು ಪೂರ್ತಿ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಬರೋದು ಗೊತ್ತಾ? ಅದೇ ಗೊತ್ತು, ಅರೇನಾ ಪ್ಲಾಂಟ್ಸ್ ತರ ಯಾವ್ದೋ ಪ್ಲಾಂಟ್ಸ್ ದೊಡ್ಡ ದೊಡ್ಡ ಪ್ಲಾಂಟ್ ಬರುತ್ತಲ್ಲ. ಇಲ್ಲಿ ಪೂರ್ತಿ ಟೈಲ್ಸ್, ಇಲ್ಲಿ ಪೂರ್ತಿ ಟೈಲ್ಸ್. ಅದು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಫುಲ್ ಪೂರ್ತಿ ಬ್ಲಾಕ್ ಬರುತ್ತೆ. ಆಕ್ಚುಲಿ ನಾವಿಲ್ಲಿ ಏನು ಗೊತ್ತಾ ಮಡಗಿದ್ದು, ಪಾಟ್ಸ್ ಮಡ್ಗಕ್ಕಲ್ಲ, ಸಾಯಿಲ್ ಎಲ್ಲ ಹಾಕಿ. ಸಾಯಿಲ್ ಎಲ್ಲ ಹಾಕಲ್ಲ, ಪ್ಲಾಂಟ್ಸ್ ಮಡಗಕ್ಕೆ. ಹಂಗೂ ಮಾಡ್ಬೋದಲ್ವಾ? ಸಾಯಿಲ್ ಮಾಡಕ್ಕಾಗಲ್ಲ. ಅಂಡ್ ಇಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಇಲ್ಲಿ ಪೂರ್ತಿ 2 ಸೋಫಾ ಇದೆ ಸೆಂಟ್ರಲ್ಲಿ. 2 ಸೋಫಾ ತರ ಅಲ್ಲ, 1-2 ಚೇರ್ ತರ. ಚೇರ್, ಕಾಫಿ ಟೇಬಲ್. ಬೇಕಂದ್ರೆ ಇಲ್ಲಿ ಡೋರು ಹಿಂಗ್ ಬರುತ್ತೆ ರೀ. ಆದ್ರೂ ನಮ್ಮ ಮನೇಲಿ ಟಿವಿ ಇಡಕ್ಕೆ, ನಮ್ಮ ರೂಮಲ್ಲಿ ಟಿವಿ ಇಡಕ್ ಜಾಗ ಇಲ್ವಲ್ರಿ? ಎಲ್ರು ಇಡೋಣ ಟಿವಿ? ಓಕೆ, ನಮ್ ಟಿವಿ ಬೇಕು ಅಂದ್ರೂ ಎಲ್ಲಿಡೋಣ? ಈ ಕಡೆ ತಲೆ ಹಾಕಿದ್ರೆ ಇಲ್ಲಿ ಟಿವಿ ಹಾಕ್ಬೋದು, ಬಟ್ ನಾವು ತಲೆ ಹಾಕೋದು ಆ ಕಡೆಗೆ. ಸೊ ಟಿವಿ ಎಲ್ಲಿ ಹಾಕೋದು? ನನ್ನ ಪ್ರಕಾರ ಏನು ಗೊತ್ತಾ, ನೀವು ಫುಲ್ ಕವರ್ ಮಾಡಿಬಿಟ್ರೆ ಜಾಲಿಯಿಂದ ಬೆಳಕು ತುಂಬ ಕಡಿಮೆ ಆಗೋಗುತ್ತೆ. ಹಾಂ, ನೋಡೋಣ ಬನ್ನಿ. ಇಲ್ಲಿ ನಮ್ಮ ಲಡ್ಡು ಚಪ್ಪಲ್ ಇಲ್ಲಿ ಆಯ್ತಲ್ರಿ. ಬೇಗ ಆಗುತ್ತೆ. ಕುಣಿತ ಇದೆಯಲ್ಲ, ಇಲ್ಲಿ ಸ್ವಲ್ಪ ಹೈಟ್ ಮಾಡಿಸ್ತೀನಿ ನಾನು.
ಐ ಥಿಂಕ್ ಪುನೀತ್ ಅವ್ರದ್ದು 2 ಇಂಚ್ ಮಾಡಿದ್ದಾರೆ ಅನ್ಸುತ್ತೆ. ನಾನು ಸ್ವಲ್ಪ ಹೈಟ್ ಮಾಡಿಸ್ತೀನಿ. ಏಕೆ? ಇವಾಗ ಯಾಕಂದರೆ ಗಾರ್ಡನ್ ಒಳಗಡೆ ಇಳ್ದಂಗೆ ಇದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ, ಗಾರ್ಡನ್ ಸ್ವಲ್ಪ ಕಡಿಮೆ ಇರುತ್ತೆ. ಇಟ್ ವಿಲ್ ಲೈಕ್ ಗೆಟಿಂಗ್ ಡೌನ್ ಇಟ್ಟು ಮೇಲೆ ಮೇಲೆ ಓಕೆ ಗೈಸ್, ಸೊ ನಮ್ಮನೆ ಟೈಲ್ಸ್ ನಡೀತಾ ಇದೆ. ಇವಾಗ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ಸೊ ಅಕ್ಕ ಮನೆ ಆಬ್ವಿಯಸ್ ಎಲ್ಲ ಮುಗಿದಿದೆ, ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಬಟ್ ಅರುಣರು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇದ್ರು, ಅವ್ರು ಆ ರೀತಿ ಮಾಡ್ಸೋಣ, ನಾವು ಈ ರೀತಿ ಮಾಡ್ಸೋಣ ಅಂತ. ಏನ್ರಿ ಚಪ್ರಿ ಬಿಟ್ಟು ಹೋಗ್ತಾ ಇದ್ದೀರಾ? ಏನ್ ಗಲೀಜ್ ಬಿಡು. ಏನ್ ಚಪ್ರಿ ಏನ್ ಗಲೀಜ್ ಆಗಿಲ್ಲ. ಏ ಅರುಣವ್ರೆ, ಜಾಲಿಗೆ ಬ್ರೌನ್ಗೆ ಮ್ಯಾಚ್ ಆಗಲ್ಲ, ನಿಜವಾಗ್ಲೂ ಆಗಲ್ಲ. ಪೂರ್ತಿ ಬ್ರೌನ್ ಕಾಣಿಸುತ್ತೆ. ಬೇಬಿಮಾ ನೀನ್ ಹೇಳಿದ್ದು, ನಾನಲ್ಲ, ನೀನ್ ಹೇಳಿದ್ದು. ನಾನು ಮೇಡಿಸಿನ ಮೇಲೆ ಪುನೀತರು ಮಾಡಿದ್ರೆ ಮಾಡ್ತೀನಿ, ಅದಕ್ಕೆ ಇದು ಮಾಡ್ಸಿ ಅಂತ ಹೇಳಿದ್ ನೀನು. ನೋಡು, ನಾನು ಜಾಲಿ ಅವಾಗೇನು ಪ್ಲಾನ್ ಇರಲಿಲ್ಲ. ಆಕ್ಚುಲಿ ಈ ಏರಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಬಟ್ ಅದಕ್ಕೆ ಜಾಲಿ ಬಂದ್ರೆ ಮ್ಯಾಚ್ ಆಗಲ್ಲ. ಆಕ್ಚುಲಿ ಜಾಲಿ ಅದು ಸುಮ್ಮನೆ ನಾರ್ಮಲ್ ಇದೆಲ್ಲ, ಇದು ರಸ್ಟಿಕ್ ಜಾಲಿ ಹಾಕೋದು ನಾವು ನಾರ್ಮಲ್ ಹಾಕ್ಸ್ತೀವಾ? ಗೈಸ್ 3 days ಆಯ್ತು ನಾವು ಫೈಟ್ ಮಾಡಿ. ಒಂದ್ಸತಿನಾದ್ರೂ ಬಂದು 1 ನಿಮಿಷ ಬಾಯ್ಲಿ, ಸರಿ ಆಯ್ತು ಸಾರಿ ಹೋಗಿ ನಂದೇ ತಪ್ಪು ಅಂತ ಹೇಳ್ದ. ಮುಂಚೆ ಎಲ್ಲ ಓಡ್ಗಳು ಬರ್ತಿದ್ದೆ ನಾನು ಹಿಂದೆನೆ. ಇವಾಗ ಏನ್ ನನ್ ತಪ್ಪು? ಕಸ ಕೊಡ್ಸೋ ಬಾಯ್ಲಿ. ನಮ್ಮ ಮನೆ ನೋಡಿ ಗೈಸ್. ಕಾಪಿ ಭಯ್ಯ, ಸಾರಿ ಹೆಂಗ್ ಕಾಣಿಸ್ತೈತ್ರಿ ನಮ್ಮನೆ? ಅರುಣ್ ಅವ್ರೆ, ಇದು ಆಕ್ಚುಲಿ ಏರಿಯಾ ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ತೈತೆ. ಬಟ್ ಜಾಲಿ ಹಾಕಿದ್ರೆ ನಂಗೆ ಯಾಕೋ ಡೌಟ್ ರೀ. ಇದು ಬ್ರೌನು ಮತ್ ಜಾಲಿಗೆ ದುಡ್ಡಿಲ್ಲ ಅಂದೆ ಯಾವಾಗ? ಏನ್ ಮಾಡ್ತಾ ಇದ್ದೀರಾ? ಬಿಡು, ಎಲ್ಲ ಮನೆ ಕೆಲಸ ಎಲ್ಲ ಫುಲ್ ಆಗ್ಲಿ, ಮತ್ತೆ ಆಗುತ್ತೆ ಕಸ. ಗೈಸ್ ನಮ್ಮ ಮನೆ ನೋಡಿ ಗೈಸ್. ಸರಿ, ನಾನು ಗುಡಿಸ್ತೀನಿ ಬಾರಿ. ನಾನು ಒಂದು ಮನೆ ತೋರಿಸ್ಬರ್ತೀನಿ, ಬಾ ಗುಡಿಸ್ತೀನಿ. ನನ್ನ ದೇವ್ರ ಮನೆ. ದೇವ್ರೇ ಥ್ಯಾಂಕ್ ಯು ಸೋ ಮಚ್. ಇದು ಬಂದು ನಮ್ಮ ಬ್ಯಾಲ್ಕನಿ ಆ್ಯಂಡ್ ಫುಲ್ ಆಯಿತು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲನೂ ಫ್ಲೋರಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲ ಆಯಿತು, ಅಂದರೆ ಟೈಲ್ಸ್ ಕೆಲಸ ಎಲ್ಲ ಆಗಿದೆ. ಸೊ ಹಾಲು ಹಾಗೂ ಕಿಚನ್ ಎಲ್ಲ ಅದೇ ಕಂಟಿನ್ಯೂಯೇಷನು. ಆ್ಯಂಡ್ ಇಲ್ಲಿ ಬಂದು ಫುಲ್ ಇಲ್ಲಿ ನೋಡಿ, ಲಡ್ಡುಮ ಚಪ್ಲಿ ನೋಡಿ, ಸಿಂಬ ಹಾಕೊಂಡು ಬಂದಿದ್ದ, ಇಲ್ಲೇ ಬಿಟ್ಟವನೆ. ಎನಿವೇ, ಸೊ ಇಲ್ಲಿ ಫುಲ್ ಕ್ಲಾಡಿಂಗ್ ಬರುತ್ತೆ, ಇಲ್ಲಿ ಡಿಸೈನ್ ಮಾಡಿಸ್ಬೇಕು. ಆ್ಯಂಡ್ ಇಲ್ಲಿ ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೇವೆ ಗೊತ್ತಾ, ಇಲ್ಲಿ ಬಂದು ಅಕ್ಕ ಮನೆ ಥರ ಫುಲ್ ವೈಟೇ ಕಂಟಿನ್ಯೂ ಆಗಲಿ, ವೈಟ್ ಫ್ಲೋರಿಂಗ್ ಅಂತ. ಆ್ಯಂಡ್ ಆವಾಗ ಜಾಲಿ ಪ್ಲ್ಯಾನ್ ಇರಲಿಲ್ಲ ನನಗೆ. ಏನಿತ್ತು ಅಂತ ಇಲ್ಲ, ಬ್ರೌನ್ ಕಲರೇ ಹಾಕ್ಸೋಣ, ಬಿಕಾಸ್ ಇದು ಬ್ರೌನ್ ಅಲ್ವಾ, ಈ ಬ್ರೌನು ಮತ್ತು ಬಾಲ್ಕನಿ ಬ್ರೌನು ಎರಡು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಬ್ರೌನ್ ಟೈಲ್ಸ್ ಹಾಕ್ಸಿದ್ದೀವಿ. ಇವಾಗ ಜಾಲಿ ಪ್ಲ್ಯಾನು ಕೂಡ ಹಾಕಿದ್ದೀವಿ. ಸೊ ನಂಗೆ ಗೊತ್ತಿಲ್ಲ ಇವಾಗ, ಲೈಕ್ ಅದು ಬ್ರೌನ್ ಇದು ಬ್ರೌನ್ ಎರಡು ಮ್ಯಾಚ್ ಆಗುತ್ತಾ ಹೇಗೆ ಅಂತ ಇಂಟೀರಿಯರ್ಸ್ ಹತ್ರ ಕೇಳಬೇಕು. ಆ್ಯಂಡ್ ಇಲ್ಲಿ ಒಳಗೆ ಬಂದರೆ ನಮ್ಮ ದಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ಮೈ ಹ್ಯಾಸ್ ಯೂಶುವಲ್ ನನ್ನ ಯುಟಿಲಿಟಿ. ಸೊ ಕಿಚನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬನ್ನಿ ಆ ರೂಮ್ಗೆ ಹೋಗೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆ ಎಂಟ್ರೆನ್ಸಲ್ಲೇ, ಲೈಕ್ ಎಂಟ್ರಿ ಕೊಟ್ಟಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಈ ಮನೆ ಇದೆ, ಅಂದರೆ ಈ ರೂಮ್ ಇದೆ. ಬಟ್ ಈ ರೂಮ್ ಎಷ್ಟು ಹಿಡನ್ ಅಂತಂದರೆ ನೋಡಿ, ಇಲ್ಲಿ ನಾವು ನಿಂತ್ಕೋತೀವ, ನಾವು ಸೀದಾ ನಮ್ಗೆ ಇದೇ ಕಾಣಿಸೋದು. ಓಕೆ, ಇಲ್ಲಿ ಮನೆ ಇದೆ ಅಂತ, ಲೈಕ್ ಅಲ್ಲಿ ರೂಮ್ಗಳಿದೆ ಅಂತ. ಇಲ್ಲಿ ರೂಮ್ ಇರೋದು ಫುಲ್ ಹಿಡನ್ ಫ್ರೆಂಡ್ಸ್. ಇದು ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ಎನಿವೇಸ್, ಇದು ಬಂದು ಇದು ಬಟ್ಟೆ ಇಡೋಕ್ಕೆ ಜಾಗ, ಕಬರ್ಡು. ಆ್ಯಂಡ್ ಈ ರೂಮ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ರೂಮ್, ಅಥವಾ ಒಂದು ಸ್ವಲ್ಪ ಚಿಕ್ಕದಂತಾನು ಹೇಳ್ಬೋದು ಕಂಪ್ಯಾರಿಟಿವ್ಲಿ. ಒಂದು ಬೆಡ್ಡು ಮತ್ತು ಇಲ್ಲಿ ಬಂದು ವರ್ಕಿಂಗ್ ಸ್ಟೇಷನು. ಅವರು ಹೇಳಿದ್ರು ಬೆಡ್ ಹಾಕಲ್ಲ, ಬರೀ ವರ್ಕಿಂಗ್ ಸ್ಟೇಷನ್ನೇ ಸಾಕು ಅಂತಿದ್ರು. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ಇದೆಲ್ಲ ಮುಗ್ದೋಗಿದೆ ಕೆಲಸ ನೋಡಿ, ಎಲ್ಲ ಕೆಲಸನೂ ಆಯಿತು ಮನೆಯದು. ಇನ್ನೇನು ಕೊಡ್ರಿ, ಇಲ್ಲಿ ಗುಡಿಸ್ತೀನಿ, ಸಾಕು ಗುಡಿಸಿದ್ದು. ಕೊಡಿಲಿ ಗುಡಿಸ್ತೀನಿ, ಕೊಡಿಲಿ ನೀರು ರಿಯಲ್ ಲೈಟಿಂಗ್ಸ್ ಬರುತ್ತೆ.
ಅಣ್ಣ ಲೈಟಿಂಗ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಲೈಟಿಂಗ್ಸ್ ಬರೋದು ಸಕಾಲಾಗಿ ಕಾಣಿಸಿದೆ ಅಲ್ವಾ? ನಮ್ಮ ಬೆಡ್ ಎಲ್ಲಿ ತನಕ ಬರುತ್ತೆ? ಇಲ್ಲಿ ತನಕ ಬರುತ್ತಾ ಈ ಟೈಲ್ಸ್ ತನಕ? ಇಲ್ಲಿ ತನಕ. ಇದನ್ನ ಹಾಕ್ಸಿಲ್ಲ ಅಂದ್ರೆ ನಂದು ತರ ದೊಡ್ಡದಾಗಿ ಬರೋದೇನೋ, ಬಟ್ ಅದು ಚೆನ್ನಾಗಿದೆ ಅಲ್ಲಿ ಕುತ್ಕೊಂಡು. ಇದು ಚೇಂಜ್ ಆಗುತ್ತೆ. ಇಲ್ಲ ನಂಗೆ ಇಷ್ಟ ಆಯ್ತು. ಮುಂಚೆ ನಂಗೆ ಯಾಕಪ್ಪ ಅನ್ಸಿತ್ತು, ಬಟ್ ಇವಾಗ ಚೆನ್ನಾಗಿದೆ. ಇನ್ನೇನು ದೊಡ್ಡ ಮನೆ ಬೇಕು ಅಂತ ಗುಡ್ಸು ಇರು. ನನಗೆ ಗುಡಿಸ್ತಾ ಇದ್ರು ಓಕೆನಪ್ಪ, ನಿನಗೆ ಯಾರು ತಾವು ಗುಡಿಸ್ಲು ಓಕೆನಾ? ಮಕ್ಕ ತೋರ್ಸು. ಯಾರು? ಹೌದೌದು. ಸಾಕ್ಬಿಡು 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 ಸಾಕು ಸಾಕು ಸಾಕು. ನೀರು ಹಾಕ್ಬೇಡ, ನೀರು ಹಾಕ್ಬೇಡ, ನೀರು ಹಾಕ್ಬೇಡ. ಮೊದಲನೇ ಬಾರಿ ನಮ್ಮ ಮನೇಲಿ ಕಸ ಬಿಡಿಸ್ತಿರೋದು. ಇಲ್ಲಿ ನೋಡಿಲ್ಲ ಬೇಕಾ ಈ ತರ ಇದು ಸ್ಕರ್ಟಿಂಗ್ ಕೊಡೋದು ಬೇಡ ಅಲ್ಲ, ಸ್ಕರ್ಟಿಂಗೇ ಬೇಡ ಅಂತ ಇದೀನಿ. ಬೇಕು ಯಾವಾಗ ಅಷ್ಟೇ ಯಾಕೆ ಯಾವಾಗ ಟೈಲ್ಸ್ ಹಾಕ್ಬೇಕಾದ್ರಲ್ಲ ಈ ಥರ ಆಗಿ ಆಗುತ್ತೆ. ಯಾಕಂದ್ರೆ ಈ ಗೋಡೆ ಇದಿರಲ್ಲ, ಮಟ್ಟ ಯಾಕೆ ಹಂಗಾಗಿದೆಯಲ್ಲ, ಈ ಗೋಡೆ ಸ್ಟ್ರೈಟ್ ಇರಲ್ಲ, ಅದಕ್ಕಂತ ಸ್ಕರ್ಟಿಂಗ್ ಆಗಿ ಕವರ್ ಮಾಡೋದು ಅದನ್ನು. ಸೊ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅದನ್ನು ಹಾಕ್ಬಿಟ್ರಾ? ನಂಗೆ ಇದು ಸ್ಕರ್ಟಿಂಗ್ ಬೇಡ ಅನ್ಸುತ್ತೆ. ಆ ಬಾಟಲ್ ಸಾಕಿಸ್ತೇನೆ. ಇಲ್ಲಿ ಹಿಂಗೆ ಅಲ್ಲ, ಅದ ಫಿಲ್ಲಿಂಗ್ ಬೇಕಾದ್ರೆ ಮಾಡ್ಸೋಣ. ಮತ್ತೆ ಸ್ಕರ್ಟಿಂಗ್ ಸ್ವಲ್ಪ ಸಣ್ಣದ್ ಕೊಡು. ಸಣ್ಣದಲ್ಲ, ಬರೋದೇ 4 mm ಅಷ್ಟೇ. ಇದು ಇಷ್ಟೇ ಬರುತ್ತಾ ಸ್ಕರ್ಟಿಂಗ್? ನಾವ್ ಇದನ್ನು ಇಷ್ಟೇ ಮಾಡಬೇಕಿತ್ತು. ಇದನ್ನು ಅರ್ಧ ಸ್ವಲ್ಪ ಕಡಿಮೆ ಮಾಡಬೇಕಿತ್ತೇನೋ. ಇದು ಯಾವಾಗ ಮಾಡ್ತಾರೆ ಅಂದ್ರೆ ಅದಂಗೆ ಮ್ಯಾಚ್ ಸಖತ್ತಾಗಿ ಆಗುತ್ತಲ್ಲ ನೋಡ್ರಿ. ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಇದೆಯಲ್ಲ, ಇದಕ್ಕೆ ಮಸ್ತ್ ಡಿಸೈನ್ ಬೇಕು. ಅಂದ್ರೆ ಇನ್ನೊಂದು ಸ್ವಲ್ಪ ಆಮೇಲೆ ಇಲ್ಲಿ ಬಂದ್ರೆ ಬಾಸ್ಕೆಟ್. ಆಕ್ಚುಲಿ ಈ ಬಾಸ್ಕೆಟ್ ಒಂದು ಕ್ಯಾಚ್ ಇದೆ. ಹೇಳ್ತೀನಿ ಹಿಡ್ಕೊ. ನಾನು ಅವತ್ತೇ ಬೇಕು. ಇಲ್ಲಿ ಬೇಕಾದ್ರೆ ಮಾಡ್ಬೋದು ಬಾಸ್ಕೆಟ್. ಈ ಸೆಕ್ಷನ್ ಅಲ್ಲಿ ಈ ಉದ್ದ ಮಾಡಿ 2 ಅಡಿ ಅದೇ ಬಾಸ್ಕೆಟ್ ಯೂಶಲಿ ಬರೋದು ಇಷ್ಟ ಅಂತ. ಇಷ್ಟು ಸರಿ. ಅದೇ ನೀನು ಎಜ್ಜಿಗೆ ತಗೊಂಡ್ರೆ ಮುಂದೆ ಇರ್ತಾವ ಅಷ್ಟು ಮುಚ್ಚೋಗ್ಬಿಡು. ಓಕೆ, ಈ ಎಜ್ಜಿಗೆ ತಗೊಂಡ್ರೆ ಯಾವ ಬಾಸ್ಕೆಟ್ ಇಷ್ಟು ಬರುತ್ತೆ? ಸರಿ, ಒಂದು ಕೆಲಸ ಮಾಡು. ಇಷ್ಟು ಬಾಸ್ಕೆಟ್ ಬರ್ಲಿ ಹಂಗೆ. ಈ ಎಡ್ಜ್ ಬರುತ್ತಲ್ಲ, ಅದಕ್ಕೊಂದು ಟಾಲ್ ಯೂನಿಟ್ ತರ ಮಾಡ್ಸೋಣ. ಅದು ಹಿಂಗ್ ಒಳಗೆ ಹೋಗ್ಲಿ. ಒಳಗಂದ್ರೆ ಇಷ್ಟೇ ಸಿಗೋದು. ಆಚೆ ಬಂದ್ರೆ ಪ್ರಾಬ್ಲಮ್. ಗ್ರಾನೈಟ್ ಹಾಕಿರ್ತಾರಲ್ವಾ, ಸಿಗೋದು ಇಷ್ಟೇ. ನಾವ್ ಇದೊಂಚೂರು ಕವರ್ ಮಾಡಬೇಕಿತ್ತಲ್ವಾ ಕಿಟಕಿನ? ಮತ್ತೆ ಆ ಕಡೆ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ. ಒಂದು ಯೂಟ್ಯೂಬರ್ ಆಗೋದು ಬೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿಯೊಂದು ಕ್ಲಿಪ್ಪಿಂಗ್ಸು ಪ್ರತಿಯೊಂದು ಮೂಮೆಂಟ್ಸು ಕ್ಯಾಪ್ಚರ್ ಆಗುತ್ತೆ. ಸೊ ನಾವು ಇಲ್ಲ ಅಂತಂದ್ರೂ ಬಟ್ ನಾವು ಮಾಡಿರೋಂಥ ವೀಡಿಯೋಸ್ ಎಲ್ಲ ಲೈಫ್ ಲಾಂಗ್ ಇರುತ್ತೆ. ಮುಂದಕ್ಕೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲರೂ ನೋಡ್ಬೋದಲ್ವಾ. ಸೊ ಈ ಮನೆಯಿಂದ ತುಂಬ ಆಸೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೆ. ಲೈಕ್ ನಾವು ಮನೇಲಿ ಇರ್ತೀವಿ, ಊಟ ಮಾಡ್ತೀವಿ, ಮಲ್ಕೋತೀವಿ, ನಮ್ಮ ಮಕ್ಕಳು ಓಡಾಡ್ತಾರೆ, ಅವ್ರು ಓದ್ತಾರೆ, ಅವ್ರು ದೊಡ್ಡವರಾಗ್ತಾರೆ. ಸೊ ಇವೆಲ್ಲ ಈ ಮನೇಲೇ ಅಲ್ವಾ ಆಗೋದು. ಲಿಟ್ರಲಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಮನೇಲೇ ಪ್ರತಿಯೊಂದೂ ಆಗೋದು. ಸೊ ಏನೋ ಒಂಥರ ಆಸೆ ಜಾಸ್ತಿ, ಒಂಥರ ಖುಷಿ ಆಸೆಗಿಂತ. ಆ್ಯಂಡ್
ಈ ಒಂದು ಜರ್ನಿ ಏನಿದೆಯಲ್ಲ ನಂದು ಹಾಗೂ ಅರುಣ್ ಅವ್ರದ್ದು ಲೈಕ್ ಓಕೆ ಟ್ರಾವೆಲ್ ಮಾಡೋದು, ದಿನ ಟ್ರಾವೆಲ್ ಮಾಡೋದು, ಇಲ್ಲಿ ಇರೋದು ಹಾಗೂ ಈ ಥರ ಮನೆ ಕೆಲಸ ಎಲ್ಲ ನೋಡೋದು, ಲೈಕ್ ಆಬ್ವಿಯಸ್ಲಿ ಅಕ್ಕ ಮತ್ತು ಜೀಜು ಮತ್ತು ನಂದು ಇದೆ. ಬಟ್ ನಾನು ಇಲ್ಲಿ ಬರೀ ನಂದು ಹಾಗೂ ಅರುಣ್ ಅವ್ರದ್ದು ಇಬ್ಬರದೇ ಮಾತಾಡ್ತಿರೋದು. ಈ ಒಂದು ಜರ್ನಿ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ಹೌದು, ನಿಜ ಹಾನೆಸ್ಟ್ ಆಗಿ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ತುಂಬ ಹೆಕ್ಟಿಕ್ ಅನಿಸುತ್ತೆ, ತುಂಬ ಪ್ರೆಷರ್ ಅನಿಸುತ್ತೆ. ಫೈನಾನ್ಸ್ ಪ್ರೆಷರ್ ಆಗಿರಲಿ ಅಥವಾ ಲೈಕ್ ದಿನ ಓಡಾಡಬೇಕು ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಒಂಥರ ಕಷ್ಟ ಆಗುತ್ತೆ ಗೈಸ್. ಬಟ್ ಎಂಡ್ ಆಫ್ ದ ಡೇ ಎಲ್ಲ ನಮಗೆ ಗೊತ್ತು ಇದು ಲೈಕ್ ಒಂದು ಬೇರೆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಬೇರೆ ಲೆವೆಲೇ ನೆಮ್ಮದಿ ಇರುತ್ತೆ ಅಂತ. ಸೊ ಇವಾಗ ಜಸ್ಟ್ ವೇಟಿಂಗ್ ಆ ಡೇಗೋಸ್ಕರ. ಇನ್ಫ್ಯಾಕ್ಟ್ ಈ ಜರ್ನಿನೇ ಓಕೆ ನಾವು ಒಂದಷ್ಟು ಕಷ್ಟಪಟ್ಟರು ಅಷ್ಟು ಒಂಥರ ನೈಟ್ ಕೆಲವೊಂದ್ಸತಿ ನಿದ್ದೆ ಬರೋಲ್ಲ, ಒಂದಷ್ಟು ಸಾಲ ಎಲ್ಲ ಇದೆ ಅಂತ ನೆನೆಸ್ಕೊಂಡ್ರು. ಬಟ್ ಬೆಳಗ್ಗೆ ಎದ್ದು ನಾವು ಸೈಟ್ ಹತ್ರ ಬರ್ತೀವಲ್ಲ ಒಂಥರ ಖುಷಿ, ಓಕೆ ಅದೆಲ್ಲ ವರ್ತಿದೆ ಅಂತ ಅನಿಸುತ್ತೆ ಗೈಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಿಮ್ಮೆಲ್ಲ ಬೆಸ್ಟ್ ವಿಶಸ್ಸು ಹಾಗೂ ಬ್ಲೆಸ್ಸಿಂಗ್ಸ್ ನಮ್ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದನ್ನೇ ಹೇಳ್ತಿರೋದು. ನಾನು ಬಿಟ್ಟು ಬಂದೆ. ಇವಾಗ ಸೆಕೆಂಡ್ ರೌಂಡ್ ಬಂದಿದ್ದೀವಿ ಅಕ್ಕ ಜೊತೆ. ಹೆಂಗೆ ಇದೆ ಅಕ್ಕ? ಅಥವಾ ನಿಮ್ಮ ಥರ ವೈಟೇ ಕಂಟಿನ್ಯೂ ಮಾಡಬೇಕಿತ್ತ? ಡಿಫ್ರೆಂಟ್ ಇರುತ್ತೆ ಒಂದು ಸ್ವಲ್ಪ. ನನಗೂ ಆಸೆ ಇತ್ತು, ಬಟ್ ನನ್ನ ಯಜಮಾನರು ಬೇಡ ಅಂದರು. ಬಟ್ ಚೆನ್ನಾಗಿದೆ. ಅರುಣ್ ಆ್ಯಕ್ಚುಲಿ ಜಗ ಅಂಕಲ್ ಅಂದ್ರಲ್ಲ ವೈಟೇ ಹಾಕಿ ಅಂತ. ಅರುಣ್ ಒಂದೇ ಅಂದಿದ್ದು ಡಿಫ್ರೆಂಟ್ ಆಗಿರಲಿ ಅಣ್ಣ, ಎಲ್ಲ ಒಂದೇ ಥರ ಇದೆ ಅಂತ. ಮೇಜರ್ ಡಿಫ್ರೆನ್ಸ್ ಇಲ್ಲ ಅಂದ್ರೂ ಸ್ವಲ್ಪ ಡಿಫ್ರೆನ್ಸ್ ಆದರೂ ಇರುತ್ತಲ್ಲ. ಇದು ಸ್ವಲ್ಪ ಸಣ್ಣ ಮಾಡಬೇಕಿತ್ತು ಅಂತ ಹೇಳಿದೆ ಅರುಣ್ಗೆ. ಇಷ್ಟಪ್ಪ ಮಾಡಿದ್ದಾರೆ ನೋಡು, ಅವ್ರು ಇಷ್ಟೇ ಬರಬೇಕು ಅಂದರು. ಅದು ಎಕ್ಸಾಕ್ಟಾಗಿ ತಗೋತಾರೆ. ಇಲ್ಲಿ ಎಷ್ಟು ದಪ್ಪ ಬರುತ್ತೆ, ಫುಲ್ ಎಕ್ಸಾಕ್ಟಾಗಿ ರೌಂಡ್ಗೆ ಅಷ್ಟೇ ದಪ್ಪ ಬರಬೇಕದು. ಚೆನ್ನಾಗಿ ಕಾಣಿಸ್ತೈತಾ ಬಾರ್ಡ್ರು? ಚೆನ್ನಾಗಿ ಕಾಣಿಸ್ತೈತೆ. ಅರುಣ್ ಇನ್ನೊಂದೇನು ಹೇಳ್ತಾವ್ರು ಗೊತ್ತಾ? ಒಂದು ನಿಮಿಷ. ಏನಪ್ಪ ಅಂದರೆ ಈ ಹಾಲ್ ಇದೆಯಲ್ಲ, ಹಾಲ್ದು ಸುತ್ತಮುತ್ತನೂ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಸ್ಕರ್ಟಿಂಗ್ ಥರ ಬ್ಲ್ಯಾಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಲುಕ್ ವೈಸು. ಬೇಡ ಒಂಥರ ಅನಿಸುತ್ತೆ. ಅದಕ್ಕೆ 1 ಲಕ್ಷ ಎಕ್ಸ್ಟ್ರಾ ಆಗುತ್ತಂತೆ, ಅದಕ್ಕೆ ಬೇಡ ಅಂತ. ಇದೇಂಗಿದೆ? ಹತ್ತಂಗಿಲ್ಲ ಅಂದರೆ 10 ಪರವಾಗಿಲ್ಲ. ನಾನು ಹತ್ತದೆ ಫುಲ್ಲು, ಆಮೇಲೆ ಅವ್ರು ಹೇಳಿದ್ರು. ಅದು ಆಕ್ಚುಲಿ ಮೇಲೆ ಕೆಳಗೆ ಆಗ್ತದೆ. ಇವತ್ತು ಹಾಕೋರಲ್ವ, ನಾಳೆ ಹಾಕ್ಬೋದು. ರಾಣು ನಮ್ಮ ರಾಣಿ ಗೈಸ್, ಇವಳು ನಮ್ಮ ರಾಣಿ. ಚೆನ್ನಾಯ್ತಾ? ಏನಾದರೂ ಹೇಳೇ ಒಳ್ಳೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಡಿಫ್ರೆಂಟ್ ಸೆಕ್ಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಮೇಲೂ ಬಂದಾಗ ಇನ್ನೂ ಚೆನ್ನಾಗಿ ಕಾಣಿದೆ. ನಾಳೆ ಹಾಕ್ತಾರಂತ? ನಾಳೆ ಹಾಕ್ತಾರೆ. ಇದು ನಾಳೆ ಹಾಕ್ತಾರೆ. ಮತ್ತೆ ಅದು ಪೆಂಡಿಂಗ್ ಇದೆಯಲ್ಲ, ಇಲ್ಲಿ ಹಾಕಿಲ್ವಲ್ಲ? ಓ ಹಾಕವ್ರೆ. ಅಲ್ಲ ಸಾರಿ, ಬಾತ್ರೂಮ್ ನಾಳೆ ಮಾಡ್ತಾರಂತೆ. ಇದು ಗ್ರಾನೈಟ್ ನಾಳೆ ಮಾಡ್ತಾರೆ. ಗ್ರಾನೈಟ್ ನಾಳೆ. ಮತ್ತೆ ಕಿಟಕಿ, ಯುಟಿಲಿಟಿ ಕಿಟಕಿ, ಅದು ನಾಳೆ ಮಾಡ್ತಾರಂತೆ. ಅಂದ್ರೆ 4 ಜನ ಇದ್ದಾರಲ್ವಾ, ಇಲ್ಲೇ ಯಾವಾಗ ಹಾಕ್ತಾರಂತೆ ಬಾಲ್ಕನಿ? ನಾಳೆ ಇಲ್ಲಾಂದ್ರೆ ಆಮೇಲೆ ಅಂತ ಅಂದ್ರು, ಗೊತ್ತಿಲ್ಲ, ನೋಡ್ಬೇಕು. ನಾಡಿದ್ದು ಅಷ್ಟೇ ನಮ್ಮ ಮನೆ. ಈ ಸೆಕ್ಷನ್ ನೋಡಿ ಅಕ್ಕ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಕ್ಕ ಈ ಸೆಕ್ಷನು ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ನೋಡಕ್ಕೆ ಒಂಥರ ಚಂದ. ಫುಲ್ ಆಗುತ್ತಲ್ಲ, ಕಂಪ್ಲೀಟ್ ಆಗುತ್ತಲ್ಲ. ಇವಾಗ ಹೆಂಗ್ ಕಾಣಿಸ್ತೈತೆ ನಮ್ಮ ಮನೆ? ಚೆನ್ನಾಗಿ ಕಾಣಿಸ್ತೈತೆ. ಇದೆಲ್ಲ ಚೆನ್ನಾಗಿ ಅಷ್ಟೇ ಗೈಸ್. ಎಲ್ಲವೂ ಚೆನ್ನಾಗಿದೆ. ಇನ್ನೂ ತುಂಬಾ ಪ್ಲಾನ್ಸ್ ಇದೆ. ಎಲ್ಲ ಎಕ್ಸಿಕ್ಯೂಟ್ ಆದಾಗ ಒಂದೊಂದಾಗಿ ಹೇಳ್ತೀವಿ, ತೋರಿಸ್ತೀವಿ. ಹೇಳೋದೆಂತ ತೋರಿಸ್ತೀವಿ. ಡೈರೆಕ್ಟ್ ಆಗಿ ತೋರ್ಸೋದು. ಇನ್ಮೇಲೆ ನೋ ಹೇಳೋದು, ಹೇಳಕ್ಕೂ ಕೇಳಕ್ಕೂ ಸಮಯವಿಲ್ಲ, ಒಂದೇ ತೋರ್ಸೋದು. ರಾಣಿ ಹಾಯ್ ಹೇಳು. ನಮ್ಮ ರಾಣಿ ಇವಳು, ನಮ್ಮ ಮುದ್ದು ರಾಣಿ. ಹಾಯ್ ಮಾಡುತ್ತೆ ಅದು. ಮಾಡುತ್ತಾ ರಾಣಿ? ಇಲ್ಲಿ ಇಲ್ಲಿ ಅಕ್ಕ ಈಗ ಹಾಯ್. ಇಲ್ಲಿ ನೋಡಿ ಅಕ್ಕ. ನೀರು ಹೊಡಿತಾ ಅವ್ರೆ. ನೈ डालते थे.
ನಮ್ಮ ಅಕ್ಕಗೆ ಏನ್ ಗೊತ್ತಾ ಇಲ್ಲ ಏನಾದ್ರು ಆದ್ರೆ ಥರ್ಡ್ ಫ್ಲೋರ್ಗೂ ನಮ್ ಫ್ಲೋರ್ಗೂ ಮಾಡಿದ್ರ ಅಂತ ಕೇಳಿ ನಾನ್ ಮಾತ್ರ ಅಲ್ಲ ಅವಳು ಕೇಳ್ತಾಳೆ. ಏಯ್ ನಾನ್ ಯಾವತ್ತೂ ಹಿಂಗ್ ಕೇಳಲೇ ಇಲ್ಲ ಕಣ್ಮೋಗೆ. ಆಕ್ಚುಲಿ ನೀನ್ ಮಾತ್ರ ಅಲ್ಲ ಎಲ್ರೂ ಹಾಗೇನೆ. ಬಿಕಾಸ್ ನಾನು ಎಷ್ಟು ನಮ್ಮ ಫ್ಲೋರಲ್ಲಂತೂ ನಾನು ಎಷ್ಟು ಪ್ರತಿದಿನಾನು ಬಂದಿದ್ದೀನಿ, ನಾನು ನೋಡ್ಲೇ ಇಲ್ಲ ನೀರು ಹಾಕಿದ್ದು. ಅವಾಗ ವಿಕಿ ಭಯ ಇದ್ರು ತಾನೆ. ನೋಡ್ಬೋದು ನಮ್ಮ ಮನೆದು ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ವ್ಯೂ ಅಂದ್ರೆ ಏನ್ ಗೊತ್ತಾ, ಇದು ಫ್ರೆಂಡ್ಸ್ ಆಕ್ಚುಲಿ ಸನ್ ಜಸ್ಟಿಫೈ ಮಾಡ್ದಲ್ಲ ಅಂದ್ರೆ ಇಲ್ಲಿ ಕ್ಯಾಮ್ರಾಗ ಅಷ್ಟು ಜಸ್ಟಿಫೈ ಮಾಡ್ತಾ ಇಲ್ಲ. ನಿಂತ್ಕೋಬಾರ್ದು ಅಂತ ಹೇಳಿದರೆ ಸ್ಟಿಲ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾ, ಇದಕ್ಕೆ ಅಲ್ವಾ ಅಷ್ಟೊಂದು ಕಷ್ಟ ಪಡ್ತಿರೋದು. ಹೌದು, ಒಂಥರ ಖುಷಿ. ಬಟ್ ಸನ್ಸೆಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಫೋಕಸ್ ಇವಾಗ ಇಲ್ಲಿ ಫೋಕಸ್ ಆಗ್ತಾ ಇದೆ ನೋಡು. ಅಲ್ವಾ? ಹೌದು, ಇದು ವ್ಯೂ ಲಚ್ಚು ಬಾಲ್ಕನಿಯಿಂದ ಹೋಗಿ ಹೇಳು. ಸೊ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ, ಸೊ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಿಂದ ಇದು ಒಂದು ನಮ್ಮ ವ್ಯೂ. ಅಂಡ್ ಆಕ್ಚುಲಿ ಪ್ಲಾನ್ ಇದೆ ಫ್ರೆಂಡ್ಸ್, ಏನಪ್ಪ ಅಂದ್ರೆ ಅದ್ರ ಪ್ರಕಾರ ಇಲ್ಲಿ ಫುಲ್ ಜಾಲಿ ಹಾಕ್ಬಿಟ್ಟು ಕವರ್ ಮಾಡ್ಸೋಣ, ಸ್ವಲ್ಪ ಪ್ರೈವಸಿನೂ ಇರುತ್ತೆ, ಕರ್ಟನ್ಸ್ ಹಾಕೋದು ಬೇಕಾಗಿಲ್ಲ ಅಂತ ಅಂದ್ರು. ಬಟ್ ನನಗೆ ಗೊತ್ತಾ, ಇಷ್ಟು ಎಂಡಲ್ಲಿ ಮಾತ್ರ ಜಾಲಿ ಹಾಕ್ಸೋಣ, ಮಧ್ಯದಲ್ಲಿ ಬೇಕಾದ್ರೆ ವಿಂಡೋ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದೊಂದಿದೆ. ಸೆಕೆಂಡ್ ಬಂದು ನೀವು ಕೇಳ್ತಿರೋ ಲಕ್ಷ್ಮಿ ಈ ಸ್ಟೆಪ್ ಎಂತಕ್ಕೆ ಅಂತ, ಇಲ್ಲಿ ಬಂದು ಒಂದು ಕೌಚ್ ತರ ಇಟ್ಟು ಕಾಫಿ ಕುಡಿಯಕ್ಕೆ, ಅದ ಸುಮ್ಮನೆ ಕುತ್ಕೊಂಡು ಮಾತಾಡಕ್ಕೆ ಇರ್ಲಿ ಅಂತ ಅನ್ಕೊಂಡು ಇಲ್ಲಿ ಈ ತರ ಒಂದು ಸ್ಟೆಪ್ ತರ ಕೊಟ್ಟಿದ್ವಿ. ಅಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೊಂದು ಕೆಳಗಡೆ ಡೌನ್ ಇದೆ. ಸೊ ಇದು ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಒಂದು ಫುಲ್ ಪ್ಲಾಂಟ್ಸ್, ದೊಡ್ಡ ದೊಡ್ಡ ಪ್ಲಾಂಟ್ಸ್ ಬರುತ್ತೆ. ಅರೇಕಾ ಪ್ಲಾಂಟ್ಸ್ ಯಾವ್ದಂತ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಅರೇಕಾನೆ. ಫುಲ್ ದೊಡ್ಡ ಅದನ್ನ ಇವತ್ತೇ ಅಂತಿದ್ರು, ಫುಲ್ ನಮ್ಮಷ್ಟು ಹೈಟ್ ಇರಬೇಕು ಪ್ಲಾಂಟ್ಸ್, ಫುಲ್ ಕವರ್ 5.6 ಫೀಟ್ ತನಕನೂ ಇರುತ್ತೆ ಅದು. ಇದು ಫುಲ್ ಪ್ಲಾಂಟ್ಸ್ ಇರಲಿ ಅಂತ. ಸೊ ಆ ರೀತಿ ಐಡಿಯಾ ಇದೆ. ಸೊ ಈ ಐಡಿಯಾ ಯಾರು ಕೊಟ್ಟಿದ್ದು ಅಂತ ಅಂದ್ರೆ ನಮ್ಗೆ ಪಿಂಟ್ರೆಸ್ಟ್ ಇಂದ ಈ ಐಡಿಯಾ ಬಂದಿದ್ದು. ಸುಮ್ಮನೆ ನಮ್ಗೆ ರೂಮ್ ಈ ತರ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ವಿ, ನಮ್ಗೆ ಆ ತರ ಒಂದು ರೂಮ್ ಸಿಕ್ತು. ಅಂಡ್ ಹಿಂಗೆ ಇಲ್ಲಿ ನೋಡಿದ್ರೆ ಸ್ವಲ್ಪ ವಾಕಿಂಗ್, ಪ್ರಾಪರ್ ವಾಕಿಂಗ್ ಇಲ್ಲ ಅಂತಂದ್ರು ಒಂಥರ ಮಿನಿ ವಾಕಿಂಗ್ ತರ ಇದೆ ಇಲ್ಲಿ. ಸೊ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಅಂಡ್ ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಅಷ್ಟೇ ಗೈಸ್. ಆಕ್ಚುಲಿ ಇವತ್ತು ನಮ್ಮ 3 ಜನದ್ದು ಮನೆ ಸೇಮ್ ಇದ್ವಲ್ಲ, ಮಾಸ್ಟರ್ ಬೆಡ್ರೂಮ್ ಸೇಮ್ ಬಟ್ ಡಿಫ್ರೆಂಟ್. 3 ಜನ ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಯಾವುದು ಸೇಮ್ ಇಲ್ಲ. ನನ್ನಂತೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಇದೆ. ಸೊ ಆ ರೀತಿ ಸೊ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಜ ಈ ವ್ಲಾಗ್ ನೋಡ್ತಾ ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಓಕೆ ಇವೆಲ್ಲ ಆಯ್ತಲ್ವಾ, ಹೇಗಿತ್ತು ಅಂತ ಒಂಥರ ಚೆಂದ ಅನಿಸ್ತಾ ಇದೆ. ಸೊ ಐ ರಿಯಲಿ ಹೋಪ್ ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನೀವು ಕೂಡ ಎಲ್ರಿಗೂ ಒಳ್ಳೇದೇ ಬಯಸಿ, ಪಾಸಿಟಿವ್ ಆಗಿರಿ. ಆ್ಯಂಡ್ ಅಷ್ಟೇ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ, ಓಕೆನಾ? ಬಾಯ್. ಸರಿ ಮಾಡೋಣ. ಎಲ್ಲ ನೀರು ಹಾಕಾಯ್ತು, ನಿಧಾನಕ್ಕೆ ಹೋಗಿ. ಇವೆಲ್ಲ ಗ್ರೈನೇಟು.